ಮೋದಿ ಮತ್ತೊಮ್ಮೆ ಅನ್ನುವಂತಹ ಘೋಷಣೆ ಚುನಾವಣಾ ಪ್ರಚಾರದ ದಿಕ್ಕು ತಪ್ಪಿ ಹೋಗಿದೆಯಾ? ಈ ಚುನಾವಣೆಯಲ್ಲಿ ಮೋದಿ 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 ಗ್ಯಾರಂಟಿ ಅಂತ ಎಲ್ಲವನ್ನ ಮೋದಿ ಕೇಂದ್ರೀಕೃತ ಮಾಡಿ ಸ್ವತಃ ಬಿಜೆಪಿ ಹಾಗೂ ಮೋದಿ ಅವರೇ ಬಿಜೆಪಿ ಹಾಗೂ ಸಂಘ ಪರಿವಾರದ ಅತಿ ದೊಡ್ಡ ಸಾಮರ್ಥ್ಯವಾಗಿರುವಂತಹ ಸಂಘಟನಾ ಶಕ್ತಿಯನ್ನ ಮೂಲೆ ಗುಂಪು ಮಾಡಿದ್ರ. 2014 ಹಾಗೂ 2019 ಚುನಾವಣೆಯಲ್ಲಿ ಮೋದಿಯನ್ನ ಬೆಂಬಲಿಸಿದ ಹಾಗೆ ಈ ಸರ್ತಿ ಪ್ರಥಮ ಬಾರಿಯ ಮತದಾರರು ಮೋದಿಯನ್ನ ಬೆಂಬಲಿಸುವಂತಹ ಸಾಧ್ಯತೆ ಕಡಿಮೆ ಕಾಣಿಸ್ತಿದೆಯಾ? ಈವರೆಗೆ ಮತದಾನ ಆಗಿರುವಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿರೋದು ಯುವ ಹಾಗೂ ಮೊದಲ ಬಾರಿಯ ಮತದಾರರಿಗೆ ಮತದಾನದಲ್ಲೇ ಆಸಕ್ತಿ ಕಡಿಮೆ ಆಗ್ತಾ ಇರೋದನ್ನ ತೋರಿಸ್ತಾ ಇದೆಯಾ? ಹಿಂದುತ್ವ ಕೋಟೆ ಅಂತಿದ್ದಂತಹ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನಗಳಲ್ಲಿ ಬಿಜೆಪಿಗೆ ಸೀಟು ಖೋತ ಆಗುವಂತಹ ಸಾಧ್ಯತೆನೇ ಹೆಚ್ಚು ಕಾಣಿಸ್ತಿದೆಯಾ? ಬಿಹಾರದಲ್ಲೂ ಮತದಾರ ಕೈ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಅದಕ್ಕಾಗಿನೇ ಮೋದಿ ಹಿಂದೂ ಮುಸ್ಲಿಂ ಜಪ ಶುರು ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಲಕ್ಷಣಗಳು ಏನನ್ನ ಸೂಚಿಸ್ತಾ ಇವೆ? 2024ರಲ್ಲಿ ಮೋದಿ ಮತ್ತೊಮ್ಮೆ ಅನ್ನುವಂಥ ಲೆಕ್ಕಾಚಾರ ತಪ್ಪಿದೆಯಾ ಅನ್ನುವಂಥ ಪ್ರಶ್ನೆಯೊಂದಿಗೆ ದಿ ವೈರ್ನಲ್ಲಿ ಬರೆದಿರುವ ನೀಲಾಂಜನ್ ಮುಖ್ಯೋಪಾಧ್ಯಾಯ ಅವರು 2 ಮುಖ್ಯ ಅಂಶಗಳನ್ನ ಗಮನಿಸಬೇಕಾಗಿದೆ ಅಂತ ಹೇಳ್ತಾರೆ. ಒಂದು, ಈವರೆಗಿನ 2 ಹಂತಗಳಲ್ಲಿನ ಮತದಾನದಲ್ಲಿ 191 ಲೋಕಸಭೆ ಕ್ಷೇತ್ರಗಳಲ್ಲಿ ಆಗಿರುವಂತಹ ಮತ ಚಲಾವಣೆಯ ಪ್ರಮಾಣ 2019 ಚುನಾವಣೆಗಿಂತಲೂ ಗಣನೀಯವಾಗಿ ಕಡಿಮೆಯಾಗಿದೆ. ಇನ್ನು ಎರಡನೇದು, ಕಳೆದ 2 ಲೋಕಸಭೆ ಚುನಾವಣೆಗಳಲ್ಲಿ ಇದ್ದ ಹಾಗೆ ಯಾವುದೇ ದೊಡ್ಡ ರಾಷ್ಟ್ರವ್ಯಾಪಿ ವಿಚಾರವೊಂದು ಈ ಸಲದ ಚುನಾವಣೆಯ ಹಿಂದಿನ ತೀವ್ರ ಚಾಲಕ ಶಕ್ತಿಯಾಗಿ ಇದ್ದ ಹಾಗಿಲ್ಲ. ಸಮ್ಮಿಶ್ರ ಸರ್ಕಾರದ ಕಾಲದಲ್ಲಿ ಲೋಕಸಭೆ ಚುನಾವಣೆ ಅನ್ನೋದು ಎಲ್ಲ 543 ಕ್ಷೇತ್ರಗಳನ್ನ ಒಂದೇ ದೃಷ್ಟಿಯಿಂದ ನೋಡುವ ಹಾಗೆ ರಾಷ್ಟ್ರ ಮಟ್ಟದ ವಿಷಯಗಳೊಂದಿಗೆ ಇರ್ತಾ ಇತ್ತು. ಆದ್ರೆ ಈಗ ತೀರಾ ಆಯಾ ಕ್ಷೇತ್ರಗಳ ಮಟ್ಟಕ್ಕೆ ಲೋಕಸಭೆ ಚುನಾವಣೆ ಬಂದುಬಿಟ್ಟಿದೆ. ಹಾಗಾಗಿ ಪ್ರಚಾರದ ಆರಂಭದಲ್ಲಿದ್ದಂತಹ ಮೋದಿ ನಿರೀಕ್ಷೆಗಳು ಹೆಚ್ಚು ಅನಿಶ್ಚಿತ ಸ್ಥಿತಿಯಲ್ಲಿವೆ. 2014ರ ಚುನಾವಣೆಯಲ್ಲಿ 30 ವರ್ಷಗಳ ಬಳಿಕ ಸಂಪೂರ್ಣ ಬಹುಮತ ಪಡೆದಂತಹ ಮೊದಲ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿತ್ತು. ಯುಪಿಎ ಸರ್ಕಾರ ಭ್ರಷ್ಟಾಚಾರ ಆರೋಪಗಳಿಂದ ನಲುಗಿ ಹೋಗಿದ್ದಂತಹ ಹೊತ್ತಿನಲ್ಲಿ ಆಗಿನ ಪ್ರಧಾನಿ ಅಭ್ಯರ್ಥಿ ಮೋದಿ ಬದ್ಲಾವ್, ಅಚ್ಚೆ ದಿನ್ ಮತ್ತು ವಿಕಾಸ್ ಪದಗಳೇ ಜನರಲ್ಲಿ ಒಂದು ರೀತಿ ಭರವಸೆಯನ್ನು ಹುಟ್ಟಿಸಿದ್ವು. 2019ರ ಚುನಾವಣೆ ಹೊತ್ತಲ್ಲಿ ಸೋಲು ಕಾದಿದೆ ಅನ್ನುವಂಥ ಹಂತದಲ್ಲಿ ನಡೆದು ಹೋದಂತಹ ಈ ಪುಲ್ವಾಮಾ ದುರಂತ ಮತ್ತು ಅದಾದ ನಂತರದ ಸರ್ಜಿಕಲ್ ಸ್ಟ್ರೈಕ್ ಬಿಜೆಪಿಗೆ 303 ಸ್ಥಾನಗಳನ್ನು ತಂದುಕೊಟ್ಟು ತೀವ್ರ ರಾಷ್ಟ್ರೀಯವಾದ ಹಾಗೂ ರಾಷ್ಟ್ರೀಯ ಸುರಕ್ಷತೆ ಭಾವನೆಯಲ್ಲಿ ಜನರನ್ನ ಮುಳುಗಿಸಿ ಮಾಡಿಕೊಂಡಂತಹ ಲಾಭದಾಗಿತ್ತದು. ಇನ್ನೊಂದು ಕಡೆ ಹಳೆಯ ಯೋಜನೆಗಳಿಗೆ ಹೊಸ ಬಣ್ಣವನ್ನು ಬಳಿದು ಆಕರ್ಷಕವಾಗಿ ಕೊಡುವಂತಹ ತಂತ್ರವನ್ನು ಕೂಡ ಬಳಸಲಾಯಿತು. ಹಾಗೆ ಕಳೆದ 2 ಚುನಾವಣೆಗಳಲ್ಲಿದ್ದಂತಹ ರಾಷ್ಟ್ರವ್ಯಾಪಿ ಪ್ರಭಾವ ಬೀರುವಂತಹ ವಿಚಾರ ಈ ಸಲದ ಚುನಾವಣೆಯಲ್ಲಿ ಈವರೆಗೂ ಕಾಣಿಸ್ತಾ ಇಲ್ಲ. ಅಂತಹದೊಂದು ರಾಷ್ಟ್ರೀಯ ಮಟ್ಟದ ವಿಷಯ ಇದ್ದಾಗ ಬಿಜೆಪಿ ಅದರ ಪೂರ್ಣ ಲಾಭವನ್ನು ಬಾಚಿಕೊಳ್ಳುತ್ತೆ. ಆದ್ರೆ ಈ ಪರಿಸ್ಥಿತಿ ಹಾಗಿಲ್ಲ. ಜೊತೆಗೆ 2 ಹಂತಗಳ ಮತದಾನದಲ್ಲಿ ಮತದಾನ ಪ್ರಮಾಣ 2019ರ ಚುನಾವಣೆಯಲ್ಲಿನ ಮತ ಚಲಾವಣೆ ಪ್ರಮಾಣಕ್ಕಿಂತ ಕುಸಿದಿರೋದು ಸ್ಪಷ್ಟವಾಗ್ತಾ ಇದೆ. ಮೊದಲ ಹಂತದ ಮತದಾನ ಏಪ್ರಿಲ್ 19ರಂದು ಮತ್ತು 2ನೇ ಹಂತದ ಮತದಾನ ಏಪ್ರಿಲ್ 26ರಂದು ನಡೆದಿದೆ. ಮತದಾನದ ದಿನದ ಕಡೆಯಲ್ಲಿ ಕೊಡುವಂತಹ ಅಂದಾಜು ಮತದಾನದ ಒಂದು ಪ್ರಮಾಣವನ್ನ ಬಿಟ್ರೆ ಚುನಾವಣಾ ಆಯೋಗ ಅಂತಿಮ ಡೇಟಾವನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ. ಆಯೋಗ ಕೊಟ್ಟಂತಹ ಅಂದಾಜು ವಿವರದ ಪ್ರಕಾರ ಮತದಾನದ ಪ್ರಮಾಣ ಏಪ್ರಿಲ್ 19ರಂದು 60% ಮತ್ತು ಏಪ್ರಿಲ್ 26ರಂದು 60.96 ಇತ್ತು. ಮೊದಲ ಹಂತದಲ್ಲಿ 66.14 ಇತ್ತು. 2ನೇ ಹಂತದಲ್ಲಿ 66.7ರಷ್ಟು ಮತದಾನ ಆಗಿದೆ ಅಂತ ಚುನಾವಣಾ ಆಯೋಗದ ಉನ್ನತ ಅಧಿಕಾರಿಯನ್ನು ಉಲ್ಲೇಖಿಸಿ ಬಿಸಿನೆಸ್ ಲೈನ್ ಹೇಳಿದೆ. ಆದ್ರೆ ಆಯೋಗದ ವೆಬ್ಸೈಟ್ನಲ್ಲಿ ಅಂತಿಮ ಡೇಟಾ ಇನ್ನೂ ಲಭ್ಯ ಆಗಿಲ್ಲ. ದಿ ವೈರ್ ವರದಿ ಮಾಡಿರುವಂತೆ ಇದುವರೆಗಿನ ಅಂದಾಜು ಮತದಾನದ ಪ್ರಮಾಣ 2019ರ ಲೋಕಸಭೆ ಚುನಾವಣೆಯಲ್ಲಿ ಕಂಡು ಬಂದದಕ್ಕಿಂತ ಕಡಿಮೆಯಾಗಿದೆ. ಮತದಾನ ಪ್ರಮಾಣದಲ್ಲಿನ ಈ ಕುಸಿತವನ್ನ ಹೇಗೆಲ್ಲ ವ್ಯಾಖ್ಯಾನಿಸಲಾಗ್ತಾ ಇದೆ? ಮೋದಿ ಸರ್ಕಾರದ ಟೀಕಾಕಾರರಾದಂತಹ ಯೋಗೇಂದ್ರ ಯಾದವ್ ಅವರಂತಹ ರಾಜಕೀಯ ವಿಶ್ಲೇಷಕರಿಗೆ ಇದು ಕೇಂದ್ರ ಸರ್ಕಾರದ ಕಡೆಗಿನ ಮತದಾರನ ಉದಾಸೀನತೆ ಅನ್ನುವಂತೆ ಕಾಣಿಸ್ತಾ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಪ್ರಭಾವ ಇರುವಂತಹ ಕ್ಷೇತ್ರಗಳಲ್ಲಿನೇ ಮತದಾನದ ಕುಸಿತ ಹೆಚ್ಚಾಗಿದೆ ಅನ್ನೋದು ಅವ್ರ ಪ್ರತಿಪಾದನೆ. ಆದ್ರೆ ಬಿಜೆಪಿ ಬೆಂಬಲಿಗರು ಮಾತ್ರ ಮೋದಿನೇ ಈ ಸಲನೂ ಗೆಲ್ಲೋದು ನಿಶ್ಚಿತ ಅಂತ ಮತದಾರರು ಆಗ್ಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮತದಾನಕ್ಕೆ ಅನೇಕರು ಬಂದಿರದೇ ಇದ್ದಿರಬಹುದು ಅಂತ ಹೇಳ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಸ್ಥಳೀಯ ವಿಚಾರಗಳ ಮೇಲೆ ಲೋಕಸಭೆ ಚುನಾವಣೆ ನಡೀತಾ ಇರೋ ಹಾಗೆ ಕಾಣಿಸ್ತಾ ಇರೋದು ಮತದಾನ ಪ್ರಮಾಣ ಕುಸಿತದ ನಿಜವಾದ ಕಾರಣ ಇರಬಹುದು ಅನ್ನೋದನ್ನ ಮೋದಿ ಬೆಂಬಲಿಗರು ಮತ್ತು ಟೀಕಾಕಾರರಿಬ್ಬರೂ ಒಪ್ಪುತ್ತಿದ್ದಾರೆ. ಮತದಾನ ಕಡ್ಡಾಯವಲ್ಲದ ನಮ್ಮಲ್ಲಿ ಮತದಾನದ ಪ್ರಮಾಣ ಹೆಚ್ಚೋದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದಾಗಿ ಅತ್ಯಂತ ಮಹತ್ವ ಮತ್ತು ಆರೋಗ್ಯಪೂರ್ಣ. ಆದ್ರೆ ಮತದಾನದಲ್ಲಿನ ಕುಸಿತ ಅಂತಿಮವಾಗಿ ಬೀರಬಹುದಾದಂತಹ ಪರಿಣಾಮ ಏನಾಗಿರಬಹುದು? ಮತದಾರರು ಚುನಾವಣೆಗಳ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಂಡಿದ್ದಾರೆ.
ಮತದಾರರ ಅನಾಸಕ್ತಿ ಮೋದಿ ಪಾಲಿಗೆ ಒಳ್ಳೆಯ ಸುದ್ದಿ ಆಗ್ಲಾರ್ದು ಅಂತ ಹೇಳ್ತಾರೆ ತಮ್ಮ ಬರಹದಲ್ಲಿ ನೀಲಾಂಜನ್ ಮುಖ್ಯೋಪಾಧ್ಯಾಯರು. ಯಾಕಂದ್ರೆ ಸರ್ವಾಧಿಕಾರಿ ಪ್ರವೃತ್ತಿ ಏನೇ ಇದ್ರೂ ತಾನೊಬ್ಬ ಚುನಾಯಿತ ನಾಯಕ ಅಂತ ಕರೆಸ್ಕೊಳ್ಳುವಂತ ಅವಕಾಶ ಕೈ ತಪ್ಪೋದನ್ನ ಮೋದಿ ಬಯಸೋದಿಲ್ಲ. ಚುನಾವಣೆಯಲ್ಲಿ ಜನರ ಆಸಕ್ತಿ ಕಳೆದುಕೊಳ್ತಾ ಇರೋದಿಕ್ಕೂ 2014ರಿಂದ ದೇಶದಲ್ಲಿ ಕಾಣಿಸ್ತಾ ಇರುವಂತಹ ಈ ಪ್ರಜಾಪ್ರಭುತ್ವದ ಹಿನ್ನಡೆಗೂ ಒಮ್ಮೆಲೆ ಸಂಬಂಧ ಕಲ್ಪಿಸೋದಕ್ಕೆ ಆಗದೇ ಇದ್ರು ಮೋದಿ ಆರಾಧನೆ ಹೆಚ್ಚಾದ ನಂತರದ ದಿನಗಳಲ್ಲಿ ಮತದಾನ ಪ್ರಮಾಣ ಕ್ಷೀಣಿಸ್ತಾ ಇರೋದಂತೂ ನಿಜ. ಮತದಾರರ ನಿರಾಸಕ್ತಿ ಅಥವಾ ಸಿನಿಕತನ ಮತದಾನ ಪ್ರಮಾಣದ ಕುಸಿತಕ್ಕೆ ಒಂದು ಕಾರಣವಾಗಿರುವಂತಹ ಸಾಧ್ಯತೆ ಇದೆ. ಹೇಗೂ ಫಲಿತಾಂಶ ಹೀಗೇ ಬರೋದು ಅನ್ನೋದು ಪಕ್ಕಾ ಆಗಿರುವಾಗ ತಮ್ಮ ಒಂದು ಓಟಿನಿಂದ ಆಗೋದೇನಿದೆ ಅಂತಾನೆ ಬಹಳಷ್ಟು ಮತದಾರರು ಯೋಚನೆ ಮಾಡೋದುಂಟು. ಈ ನಡುವೆ ಸೂರತ್ ಮತ್ತು ಇಂದೋರ್ನಲ್ಲಿನ ಬೆಳವಣಿಗೆಗಳು ಮೋದಿ ಮತ್ತೊಂದು ಅವಧಿಗೆ ಹೋಗೋದನ್ನ ತಪ್ಪಿಸೋದಿಕ್ ಆಗೋದಿಲ್ಲ ಅನ್ನುವಂಥ ಭಾವನೆಯನ್ನೇ ಮೂಡಿಸುತ್ತೆ. ಈಗಾಗಲೇ ಬಿಜೆಪಿಯಲ್ಲಿ ಎಲ್ಲವೂ ಮೋದಿಮಯವಾಗಿದ್ದು ಸಂಘ ಪರಿವಾರದ ಹಿಡಿತ ಹೆಚ್ಚು ಕಡಿಮೆ ತಪ್ಪು ಹೋಗಿದೆ. ಮೋದಿ ಗ್ಯಾರಂಟಿ ಅಂತ ಎಲ್ಲವನ್ನ ಮೋದಿ ಕೇಂದ್ರೀಕೃತ ಮಾಡಿರೋದ್ರಿಂದ ಬಿಜೆಪಿ ಹಾಗೂ ಸಂಘ ಪರಿವಾರದ ಅತಿ ದೊಡ್ಡ ಸಾಮರ್ಥ್ಯವಾಗಿರುವಂತಹ ಸಂಘಟನಾ ಶಕ್ತಿನೇ ಮೂಲೆ ಗುಂಪಾದ ಹಾಗಿದೆ. ದಶಕಗಳಷ್ಟು ಹಿಂದಿನಿಂದಲೂ ತನ್ನನ್ನ ತಾನು ವಿಭಿನ್ನ ಅಂತ ಹೇಳ್ಕೊಳ್ಳುವ ಸಾಮೂಹಿಕತೆ ಇದೆ ಅಂತ ಹೇಳುವಂತಹ ಬಿಜೆಪಿಯೊಳಗೆ ಮೋದಿ ಆರಾಧನೆಯದ್ದೇ ಹಾವಳಿ ಶುರುವಾಗಿ ಅದು ಈಗ ಮಾಮೂಲಿಯಾಗಿವೆ. ಹೀಗೆ ಮಾಮೂಲಿಯಾಗಿ ಹೋಗಿರುವಂತಹ ಮೋದಿ ವರ್ಚಸ್ಸಿನ ಗುಣಗಾನ ಕೂಡ ಮತದಾನ ಪ್ರಮಾಣ ಕುಸಿತದ ಹಿಂದಿನ ಕಾರಣಗಳಲ್ಲಿ ಒಂದಾಗಿದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. 2014 ಮತ್ತು 19ರಲ್ಲಿ ಮೋದಿಗೆ ಮೊದಲ ಬಾರಿಯ ಮತದಾರರ ಬೆಂಬಲ ದೊಡ್ಡ ಮಟ್ಟದಲ್ಲಿನೇ ಇತ್ತು. ಆದ್ರೆ ಈ ಸಲದ ಮೊದಲ ಬಾರಿಯ ಮತದಾರರಲ್ಲಿ ಅಂಥ ಆಸಕ್ತಿ ಇಲ್ಲವಾಗಿದೆಯಾ? ಈ ಮೊದಲ ಮತದಾರರಿಗೆ ತಮ್ಮದೇನುವಂಥ ಆಯ್ಕೆ ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ನಿಲುವು ಅವರ ಕುಟುಂಬದ ಹಿರಿಯರಿಂದ ಪ್ರೇರಿತವಾಗಿರುತ್ತೆ. ಅಂತ ಹಿರಿಯರಲ್ಲಿ ಹೆಚ್ಚಿನವರು ಮೋದಿ ಭಕ್ತರು ಇರಬಹುದು ಅನ್ನುವಂಥ ಮಾತು ಬೇರೆ. 2014 ಮತ್ತು 19ರಲ್ಲಿ ಯುವಕರನ್ನ ಪ್ರಭಾವಿಸುವಂತಹ ಅಂಶಗಳಿದ್ವು ಮತ್ತು ಅದರಂತೆ ಅವರು ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ಈ ಸಲ ಅಂತ ಅಂಶಗಳೇ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಮೊದಲ ಬಾರಿಯ ಮತದಾರರಲ್ಲಿ ಸಾಕಷ್ಟು ಸ್ಪಷ್ಟತೆಯ ಕೊರತೆ ಇದ್ದಿರಬಹುದು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆನೂ ಹೇಳಿದೆ. ಮತದಾನ ಪ್ರಮಾಣ ಕುಸಿತದ ಸ್ಪಷ್ಟ ಡೇಟಾ ಸಿಗೋವರೆಗೂ ಇದು ಅಸ್ಪಷ್ಟವಾಗಿಯೇ ಇರಲಿದೆ. ಹಿಂದುತ್ವದ ಕೋಟೆ ಅಂತಿದ್ದಂತಹ ಯುಪಿ, ಮಧ್ಯಪ್ರದೇಶ, ರಾಜಸ್ಥಾನಗಳಲ್ಲಿ ಬಿಜೆಪಿಗೆ ಸೀಟು ಖೋತ ಆಗುವಂತ ಸಾಧ್ಯತೆನೇ ಹೆಚ್ಚು ಅನ್ನುವಂಥ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇವೆ. ಬಿಹಾರದಲ್ಲೂ ಕೂಡ ಮತದಾರ ಕೈ ಕೊಡುವಂತ ಪರಿಸ್ಥಿತಿ ಬಿಜೆಪಿಯನ್ನ ಆತಂಕಕ್ಕೆ ದೂಡಲಾಗಿದೆ. ಅತಿ ಹೆಚ್ಚು ನರೇಗಾ ಕಾರ್ಮಿಕರು ಇರೋದು ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ. ಅತಿ ಹೆಚ್ಚು ಸಣ್ಣ ರೈತರು ಇರೋದು ಎಲ್ಲಿ? ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ. ಅತಿ ಹೆಚ್ಚು ಕೃಷಿ ಕಾರ್ಮಿಕರು ಇರೋದು ಕೂಡ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ. ಅತಿ ಹೆಚ್ಚು ಪದವೀಧರ ನಿರುದ್ಯೋಗಿಗಳು ಇರೋದು ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ. ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿನ ಈ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯ ವಿಚಾರ ಈ ಚುನಾವಣೆಯಲ್ಲಿ ಮೋದಿಗೆ ಹೊಡೆತ ಕೊಡುವಂತಹ ವಿಚಾರವಾಗಲಿದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಿಲ್ಲ ಅನ್ನೋದಾದ್ರೆ ಈ ರಾಜ್ಯಗಳಲ್ಲಿನ ಜಾತಿ ಸಮೀಕರಣಗಳು ಚುನಾವಣೆಯ ಮೇಲೆ ಬೀರಬಹುದಾದಂತಹ ಪ್ರಭಾವ ಏನಿರಬಹುದು? ಯುಪಿ, ಬಿಹಾರವನ್ನ ಗೆದ್ದವರು ಅಧಿಕಾರಕ್ಕೆ ಬರೋದು ಖಚಿತ ಮತ್ತು ಅವೆರಡೂ ರಾಜ್ಯಗಳಲ್ಲಿ ಸೋತವರು ಅಧಿಕಾರ ಕಳೆದುಕೊಳ್ಳೋದು ಈ ದೇಶದ ರಾಜಕೀಯ ಸಂದರ್ಭದಲ್ಲಿ ನಡ್ಕೊಂಡು ಬಂದಿದೆ. ಈ ಎರಡೂ ರಾಜ್ಯಗಳಲ್ಲಿ ಕೊನೆ ಹಂತದವರೆಗೂ ಚುನಾವಣೆಗಳು ನಡೆಯಲಿವೆ. ಉದ್ಯೋಗ ಇಲ್ಲದ, ಬೆಲೆಗಳು ಇಳಿಯದ, ಕೂಲಿ ಸಿಗದ ಅಲ್ಲಿನ ಜನರ ಸ್ಥಿತಿ ಚುನಾವಣೆಯಲ್ಲಿ ಪ್ರಭಾವ ಬೀರುವಂತಹ ಅಂಶವಾಗಲಿರೋದು ಸ್ಪಷ್ಟ. ಈ ಎರಡೂ ರಾಜ್ಯಗಳಲ್ಲಿನ ಪ್ರಬಲ ದನಿಗಳಾಗಿ ಕೇಳಿಸ್ತಾ ಇರುವಂತಹ ಅಖಿಲೇಶ್ ಯಾದವ್ ಮತ್ತು ತೇಜಸ್ವಿ ಯಾದವ್ ಅವರ ಕದನ ಆದಿತ್ಯನಾಥ್ ಅಥವಾ ನಿತೀಶ್ ಕುಮಾರ್ ವಿರುದ್ಧ ಅಲ್ಲವೇ ಅಲ್ಲ, ಅದು ನೇರವಾಗಿ ಮೋದಿ ವಿರುದ್ಧ. ಇವೆರಡೂ ರಾಜ್ಯಗಳಲ್ಲಿನ ಮತ ವರ್ಗಾವಣೆ ಬಿಜೆಪಿಯ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡುವಂತಹ ಸಾಧ್ಯತೆಯೂ ಇಲ್ಲದೇ ಇಲ್ಲ. ಇಂಥ ಸುಳಿವಿನ ಹಿನ್ನೆಲೆಯಲ್ಲಿಯೇ ಮೋದಿ ಪ್ರಚಾರ ಭಾಷಣಗಳು ಎರಡನೇ ಹಂತಕ್ಕೆ ಬರೋ ಹೊತ್ತಿಗೆ ದಿಕ್ಕನ್ನೇ ಬದಲಿಸಿವೆ. ಅವು ವಿಭಜನೆ ಮತ್ತು ಕೋಮು ಧ್ರುವೀಕರಣದ ಕಡೆ ತಿರುಗಿವೆ. ಸುಳ್ಳುಗಳ ಮೇಲೆ ಸುಳ್ಳುಗಳ ಸರಮಾಲೆನೇ ಆಗೋಗಿವೆ. ಈ ಎರಡೂ ರಾಜ್ಯಗಳ 120 ಸೀಟುಗಳು ನಿರ್ಣಾಯಕವಾಗಿರುವಾಗ ಅಲ್ಲಿನ ರಾಜಕೀಯ ಸಮೀಕರಣಗಳು ಮತ್ತು ಜಾತಿ ಸಮೀಕರಣಗಳು ಒಂದು ಕಡೆ ಆದ್ರೆ ಮತದಾರರಿಗೆ ಮುಖ್ಯವಾಗುವಂತಹ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಇನ್ನೊಂದು ಕಡೆಯಿಂದ ಫಲಿತಾಂಶವನ್ನ ನಿರ್ಧರಿಸಲಿರುವಂತಹ ಅಂಶಗಳಾಗಿವೆ. ಮತ್ತವು ಬಿಜೆಪಿ ಪಾಲಿಗೆ ನಿಜವಾಗಿಯೂ ಈ ಸಲ ಹೊಡೆತ ಕೊಡ್ಲಿವೆ ಅನ್ನೋದು ಸದ್ಯಕ್ಕೆ ಗೋಚರವಾಗ್ತಾ ಇರುವಂತಹ ಚಿತ್ರ ಆಗಿದೆ. ಯಾರು ಅದರಲ್ಲೂ ಈ ಸಾರ್ವಜನಿಕ ಜೀವನದಲ್ಲಿರೋರು ತಮ್ಮ ಬಗ್ಗೆನೇ ತಾವು ಪ್ರೀತಿ ತೋರ್ಕೂಡ್ದು ಮತ್ತು ತಮ್ಮದೇ ಜೋಗ್ಗಳಿಗೆ ನಗಕೂಡ್ದು. ಆದ್ರೆ ಮೋದಿ ತಮ್ಮನ್ನೇ ತಾವು ಹೊಗಳಿಕೊಳ್ತಾರೆ. ತಮ್ಮ ಹೆಸರನ್ನ ತಾವೇ ಒಂದು ಭಾಷಣದಲ್ಲಿ 10 ಸಲ ಆದ್ರೂ ಹೇಳ್ಕೊಳ್ತಾರೆ. ಈ ಅತಿರೇಕಗಳು ಅವರ ಹತಾಶೆಯಲ್ಲಿ ಇನ್ನೂ ಹೆಚ್ಚಾಗ್ತಾ ಇವೆ. ಈ ಸಲನೂ ಅವರು ತಮ್ಮ ಪ್ರಚಾರ ಭಾಷಣಗಳಲ್ಲಿ ಸಾಲು ಸಾಲು ಸುಳ್ಳುಗಳನ್ನ ಅತ್ಯಂತ ಭಂಡತನದಿಂದ ಹೇಳಿದರು. ಹಿಂದೂ ಮುಸ್ಲಿಂ ವಿಚಾರವನ್ನ ಎಳೆದೆಳೆದು ತಂದರು. ಅಲ್ಲಿ ಅವರ ಸೋಲಿನ ಭೀತಿ, ಹತಾಶೆ ಎದ್ದು ಕಾಣಿಸುವಂತಿದೆ. ಇದರ ಜೊತೆಗೆ ಕಡಿಮೆ ಆಗಿರುವಂತಹ ಮತದಾನ, ಸಂಘ ಪರಿವಾರದ ಕಾರ್ಯಕರ್ತರ ಜಾಲದ ಗೈರ್ ಹಾಜರಿ, ಮೋದಿ ಪ್ರಚಾರ ನೀರಸವಾಗಿ ತೊಡಗಿರೋದು, ಇವೆಲ್ಲವೂ ಸರಿಯಿಲ್ಲ ಅನ್ನೋದರ ಸೂಚನೆಯಾಗಿದೆ.
ಒಡೆಯುವ ಧೋರಣೆ, ಕೋಮು ಧ್ರುವೀಕರಣನೇ ಮೋದಿಗೆ ಅನಿವಾರ್ಯವಾಗಿದೆ ಅನಿಸುವಂತೆ ಅವ್ರ ಪ್ರಚಾರ ಭಾಷಣಗಳು ಕಾಣಿಸ್ತಾ ಇರೋದು ಅವ್ರ ಮತ್ತೊಂದು ಅವಧಿಯ ಲೆಕ್ಕಾಚಾರ ಎಲ್ಲೋ ತಪ್ಪಿದಂತೆ ಅನಿಸೋದಕ್ಕೆ ಕಾರಣ. ಬಹುಶಃ ಮೋದಿ ಅಧಿಕಾರಕ್ಕೆ ಮರಳೋದು ಖಚಿತ ಆಗಿಲ್ಲ ಅನ್ನೋದಕ್ಕೇನೆ ಸ್ಪಷ್ಟವಾದಂತ ಸೂಚನೆಯಾಗಿ ಮೋದಿ ಭೇಟಿ ನಿರ್ಧಾರವನ್ನ ಎಲಾನ್ ಮಸ್ಕ್ ಮುಂದೂಡಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಭಾರತದಲ್ಲಿ ದೀರ್ಘಾವಧಿಯ ಹಿತಾಸಕ್ತಿಗಳನ್ನ ಗಮನದಲ್ಲಿ ಇಟ್ಕೊಂಡಿರುವಂತಹ ಅವರು ಮೋದಿಯನ್ನ ಈಗ ಭೇಟಿಯಾಗೋದು ವಿವೇಕಯುತವಲ್ಲ ಅಂತ ನಿರ್ಧಾರ ಮಾಡಲಾಗಿದೆ. ಅದೇನೇ ಇದ್ರೂ ಸೋಲಿನ ಆತಂಕ, ಆ ಕಾರಣದ ತೀವ್ರ ಹತಾಶೆ ಮೋದಿಯನ್ನು ಹಾಗೂ ಬಿಜೆಪಿಯನ್ನು ಸದ್ಯಕ್ಕೆ ಕಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅದಕ್ಕಾಗಿನೇ ಮೋದಿ ಹಿಂದೂ ಮುಸ್ಲಿಂ ವಿಚಾರವನ್ನ ಹೆಚ್ಚು ಹೆಚ್ಚು ತರ್ತಾ ಇರೋ ಹಾಗಿದೆ. ಗೆಲ್ಲೋದಿಕ್ಕೆ ಬಲವಾದಂತಹ ಅಸ್ತ್ರಗಳ ಕೊರತೆಯಿಂದ ಕಂಗಾಲಾದಂತೆ ತೋರ್ತಾ ಇರುವಂತಹ ಅವರ ಈ ಸ್ಥಿತಿ ಅವರ ಹತಾಶ ಹೇಳಿಕೆಗಳಲ್ಲಿ ಢಾಳಾಗಿನೇ ಬಿಂಬಿತವಾಗ್ತಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.